أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಬನು ಕುರೈಜಾ ಯುದ್ಧದ ಇನ್ನಷ್ಟು ವಿವರಣೆ ಹೀಗಿದೆ. ಹಜ್ರತ್ ಖಲಾದ್ ಬಿನ್ ಸುವೈದ್ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಮಂದಿರ್ ಬಿನ್ ಮಹಮ್ಮದ್ ರಲಿಯಲ್ಲಾಹು ಅನ್ಹು ಎಂಬಿ ಇಬ್ಬರು ಮುಸ್ಲಿಮರು ಈ ಯುದ್ಧದಲ್ಲಿ ಹುತಾತ್ಮರಾದರು. ಆದರೆ ಬನು ಕುರೈಜಾದ ಎಷ್ಟು ಯಹೂದಿಯರು ಕೊಲ್ಲಲ್ಪಟ್ಟರು ಎಂಬುದರಲ್ಲಿ ಭಿನ್ನಾಭಿಪ್ರಾಯವಿದೆ. 600ರಿಂದ 900 ಎಂದು ವಿವಿಧ ವರದಿಗಳಲ್ಲಿ ಬಂದಿದೆ. ಆದರೆ ಆ ದಿನ ಸಅದ್ ರಲಿಯಲ್ಲಾಹುನವರ ತೀರ್ಪು ಪ್ರಕಾರ ಸುಮಾರು 400 ಜನರನ್ನು ವಧಿಸಲಾಯಿತು ಎಂದು ಹಜ್ರತ್ ಮಿರ್ಜಾ ಬಶೀರ್ ಅಹಮದ್ ಸಾಹೇಬ್ ರಲಿಯಲ್ಲಾಹು ಸಂಶೋಧನೆಯ ಪ್ರಕಾರ ಬರೆದಿರುವ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರಿಗೆ ಆದೇಶ ನೀಡಿ ಅವರ ಮೇಲ್ನೋಟದಲ್ಲಿಯೇ ಕೊಲ್ಲಲ್ಪಟ್ಟವರನ್ನು ಹೂಳಲಾಯಿತು. ಇಸ್ಲಾಮಿನ ವಿರೋಧಿಗಳು ಕೊಲ್ಲಲ್ಪಟ್ಟವರ ಸಂಖ್ಯೆಯನ್ನು ಅತಿಶಯೋಕ್ತಿಯಾಗಿ ಬಹಳ ಹೆಚ್ಚು ಮಾಡಿ ಇಸ್ಲಾಮನ ದೌರ್ಜನ್ಯಕರ ಧರ್ಮವೆಂದು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಈ ಕಾಲದಲ್ಲಿ ಒಬ್ಬ ಅಹ್ಮದಿ ಸ್ಕಾಲರ್ ಸೈಯದ್ ಬರಕತ್ ಸಾಹಿಬ್ ಬಹಳ ಸಂಶೋಧನೆ ನಡೆಸಿ ತನ್ನ ಪುಸ್ತಕವಾದ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತನ್ನ ಪುಸ್ತಕವಾದ ರಸೂಲ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಯಹೂದ್ ಹಿಜಾಜ್ ನಲ್ಲಿ ಹೀಗೆ ಬರೆದಿರುವರು: ಕಣ್ಣು ಮುಚ್ಚಿ ಎಲ್ಲ ವರದಿಗಳನ್ನು ಓದುತ್ತಾ ಹೋಗುವುದು ಬುದ್ಧಿವಂತಿಕೆಯಲ್ಲ. ಅತಿಶಯೋಕ್ತಿಯಿಂದ ವರದಿಯಾಗಿದೆ ಎಂದು ಆ ವರದಿಗಳ ಬಗ್ಗೆ ಪುನರಾಲೋಚನೆ ನಡೆಸಬೇಕಾಗಿದೆ ಎಂದು ಅವರ ಸಂಶೋಧನೆಯ ಪ್ರಕಾರ ಬನು ಕುರೈಜಾ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಯಹೂದಿಯರ ಸಂಖ್ಯೆ 20ಕ್ಕಿಂತ ಹೆಚ್ಚೇನಿಲ್ಲ. ಅವರು ಇದನ್ನು ಇನ್ನಷ್ಟು ಕಡಿಮೆಗೊಳಿಸಿರುವರು ಎಂದು ಎಷ್ಟರ ಮಟ್ಟಿಗೆ ಊಹಿಸಿದರೆಂದು ಗೊತ್ತಾಗುತ್ತಿಲ್ಲ. ಆದರೂ ಅವರ ಕೆಲವು ಮಾತುಗಳು ವಿವೇಕಯುತವಾಗಿದೆ. ಅವುಗಳನ್ನು ಸಂಶೋಧನೆಗೆ ಒಳಪಡಿಸಬೇಕಾಗಿದೆ. ಬನು ಕುರೈಜಾ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಯಹೂದಿಯರ ಸಂಖ್ಯೆಯ ಬಗ್ಗೆ ಮುಸ್ಲಿಮೇತರರು ಮಾಡುವ ಆಕ್ಷೇಪಗಳಿಗೆ ಉತ್ತರಿಸುತ್ತಾ ಹಜ್ರತ್ ಮಿರ್ಜಾ ಬಶೀರ್ ಅಹಮದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ: ಬನು ಕುರೈಜಾದ ಘಟನೆಯ ಕುರಿತು ಮುಸ್ಲಿಮೇತರರಾದ ಕೆಲವು ಚರಿತ್ರೆಗಾರರು ಬಹಳ ಅಸಹನೀಯವಾದ ರೀತಿಯಲ್ಲಿ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಹಲ್ಲೆ ನಡೆಸಿರುವರು. ಸುಮಾರು 400 ಯಹೂದಿಯರ ವಧೆ ಶಿಕ್ಷೆಯ ಕಾರಣದಿಂದ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಒಬ್ಬ ದುಷ್ಟ ಮತ್ತು ರಕ್ತ ಪಿಶಾಚು ಅಧಿಕಾರಿ ಎಂಬ ರೀತಿಯಲ್ಲಿ ವಿವರಿಸುತ್ತಾರೆ. ನೌದುಬಿಲ್ಲಾಹ್. ಈ ಆಕ್ಷೇಪದ ಬುನಾದಿ ಧಾರ್ಮಿಕ ಹಗೆಯಾಗಿದೆ. ಕೆಲವು ಮುಸ್ಲಿಮರು ಕೂಡ ಅವರ ಪ್ರಭಾವಕ್ಕೆ ಒಳಪಟ್ಟಿದ್ದಾರೆ. ಈ ಆಕ್ಷೇಪಕ್ಕೆ ಉತ್ತರಿಸುತ್ತಾ ಮೊದಲನೆಯದಾಗಿ ನೆನಪಿಡಬೇಕಾದ ಸಂಗತಿಯೆಂದರೆ ಬನು ಕುರೈಜಾದ ಕುರಿತು ದೌರ್ಜನ್ಯಕರವೆಂದು ಹೇಳಲಾಗುವ ತೀರ್ಪು ಸಅದ್ ಬಿನ್ ಮುಆದ್ ರದಾಗಿತ್ತು. ಆ ತೀರ್ಪು ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು ಆಗಿರಲಿಲ್ಲ ಎಂದಿರುವಾಗ ಆ ಕಾರಣದಿಂದ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಕ್ಷೇಪಿಸಲು ಸಾಧ್ಯವಿಲ್ಲ. ಮತ್ತೊಂದು ವಿಷಯ, ಆಗ ಉಂಟಾಗಿದ್ದ ಸ್ಥಿತಿಗಳ ಪ್ರಕಾರ ಆ ತೀರ್ಪು ಖಂಡಿತವಾಗಿಯೂ ತಪ್ಪು ಮತ್ತು ದೌರ್ಜನ್ಯಕರವಾಗಿರಲಿಲ್ಲ. ಮೂರನೇ ಸಂಗತಿಯೆಂದರೆ ತೀರ್ಪನ್ನು ಹೊರಡಿಸುವುದಕ್ಕೆ ಮುಂಚೆ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಪಡೆದ ವಾಗ್ದಾನ ಕಾರಣದಿಂದ ಆ ವಾಗ್ದಾನವನ್ನು ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪಾಲಿಸಲೇಬೇಕಾಗಿತ್ತು. ನಾಲ್ಕನೇ ಸಂಗತಿಯೆಂದರೆ ಅಪರಾಧಿಗಳು ಸ್ವತಃ ತೀರ್ಪನ್ನು ಸ್ವೀಕಾರ ಮಾಡಿದರು ಮತ್ತು ಅದರ ಬಗ್ಗೆ ಆಕ್ಷೇಪ ಎತ್ತಿರಲಿಲ್ಲ. ಉದಾಹರಣೆಗೆ, ಹುಯ್ಯಾ ಬಿನ್ ಅಖ್ತಬನನ್ನು ವಧಿಸುವ ವೇಳೆ ಆತನು ಹೇಳಿದ ಮಾತಿನಿಂದ ಸ್ಪಷ್ಟವಾಗುವುದೇನೆಂದರೆ ಆ ತೀರ್ಪನ್ನು ಆತನು ದೈವಿಕ ವಿಧಿಯೆಂದು ಭಾವಿಸಿರುವನು ಎಂದಾಗಿದೆ. ಹೀಗಿರುವಾಗ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಮ್ಮನೆ ಮಧ್ಯಪ್ರವೇಶಿಸಲು ಹೋಗುವ ಅಗತ್ಯವೇ ಬರುವುದಿಲ್ಲ.
ಸಅದ್ ಬಿನ್ ರಲಿಯಲ್ಲಾಹು ಅನ್ಹರ ತೀರ್ಪಿನ ನಂತರ ಈ ವಿಷಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇದ್ದ ಸಂಬಂಧ ಏನಾಗಿತ್ತು ಎಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಅಧಿಕಾರದ ಅಧೀನದಲ್ಲಿ ಈ ತೀರ್ಪನ್ನು ಕಾರುಣ್ಯದ ಅತ್ಯುತ್ತಮ ಮಾದರಿ ಎಂಬ ರೀತಿಯಲ್ಲಿ ಜಾರಿಗೊಳಿಸಿದರು ಎಂಬುದು ಮಾತ್ರವಾಗಿತ್ತು. ಆದ್ದರಿಂದ ಬನು ಖುರೈಜಾದ ಘಟನೆಯ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಕಿಂಚಿತ್ತೂ ಆಕ್ಷೇಪ ಉಂಟಾಗುವುದಿಲ್ಲ. ಬದಲಾಗಿ ಸತ್ಯವೆಂದರೆ ಈ ಘಟನೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶ್ರೇಷ್ಠ ಗುಣ ಮತ್ತು ಆಡಳಿತ ವೈಖರಿ ಮತ್ತು ಅವರ ಸಹಜ ಗುಣವಾದ ಕಾರುಣ್ಯದ ಅತ್ಯಂತ ಸ್ಪಷ್ಟವಾದ ಪುರಾವೆಯಾಗಿದೆ. ಇದನ್ನು ತೀರ್ಪಿನ ನೈಜತೆಯ ಬಗ್ಗೆ ಹೇಳುವುದಾದರೆ, ಚರಿತ್ರೆಯಿಂದ ಗೊತ್ತಾಗುವುದೇನೆಂದರೆ, ಆ ಕಾಲದಲ್ಲಿ ಮದೀನದಲ್ಲಿ ನೆಲೆಸಿದ ಯಹೂದಿಯರ 3 ಗೋತ್ರಗಳಾದ ಬನು ಕೈನ್ಖಾ ಮತ್ತು ಬನು ನಜೀರ್ ಮತ್ತು ಬನು ಖುರೈಜಾದ ಜೊತೆಗೆ ಶಾಂತಿ ಮತ್ತು ಆಯುಧ ಸಂಬಂಧ ಜೊತೆಗೆ ಶಾಂತಿ ಮತ್ತು ಅಭಯದ ಒಂದು ಒಪ್ಪಂದವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದರು. ಅವರ ಪ್ರಕಾರ ಮುಸ್ಲಿಮರು ಮತ್ತು ಯಹೂದಿಯರು ಶಾಂತಿ ಮತ್ತು ಸುರಕ್ಷತೆಯಿಂದ ಮದೀನದಲ್ಲಿ ಇರಬೇಕು ಮತ್ತು ಪರಸ್ಪರ ಗೆಳೆಯರ ಸಂಬಂಧವನ್ನು ಇರಿಸಬೇಕು. ಪರಸ್ಪರರ ಶತ್ರುಗಳು ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರದು. ಹೊರಗಿನ ಗೋತ್ರಗಳ ಕಡೆಯಿಂದ ಮದೀನದ ಮೇಲೆ ಯಾರಾದರೂ ದಾಳಿ ನಡೆಸಿದರೆ ಎಲ್ಲರೂ ಸೇರಿ ಅವರನ್ನು ಎದುರಿಸಬೇಕು. ಒಪ್ಪಂದ ಮಾಡಿದವರಲ್ಲಿ ಒಬ್ಬ ವ್ಯಕ್ತಿ, ಗುಂಪು ಅಥವಾ ಒಬ್ಬ ಅದನ್ನು ಮುರಿದರೆ, ಪಿತೂರಿ ಮತ್ತು ಗಲಭೆಗೆ ಕಾರಣವಾದರೆ ಇತರರಿಗೆ ಅದರ ವಿರುದ್ಧ ಕೈಯೆತ್ತಲು ಅವಕಾಶವಿರುವುದು. ಈ ಎಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಇರಿಸಲಾಗುವುದು ಎಂದು ಅವರ ತೀರ್ಪನ್ನು ಪಾಲಿಸುವುದು ಕಡ್ಡಾಯವಾಗಿರುವುದು. ಆದರೆ ಪ್ರತಿಯೊಬ್ಬರೂ ಅಥವಾ ಪ್ರತಿ ಸಮುದಾಯದ ಕುರಿತು ಅವರದೇ ಧರ್ಮದ ಮತ್ತು ಅವರವರದೇ ಶರಿಯತ್ ಪ್ರಕಾರ ತೀರ್ಪು ನೀಡುವುದು ಅಗತ್ಯವಾಗಿರುವುದು. ಈ ಒಪ್ಪಂದವನ್ನು ಮೊದಲಾಗಿ ಬನು ಕೈಖಾತ್ ಗೋತ್ರ ಮುರಿಯಿತು ಮತ್ತು ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಿತು. ಆದರೆ ಆ ಗೋತ್ರದವರು ಮುಸ್ಲಿಮರ ಮುಂದೆ ಪರಾಜಿತರಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕ್ಷಮಿಸಿದರು. ಪಟ್ಟಣದ ಶಾಂತಿಗೆ ಭಂಗ ಉಂಟಾಗದಿರಲು ಮತ್ತು ಮುಸ್ಲಿಮರನ್ನು ಅವರ ಕಡುಕಿನಿಂದ ಸುರಕ್ಷಿತಗೊಳಿಸಲು ಅವರನ್ನು ಗಡೀಪಾರು ಮಾಡಿದರೆ ಸಾಕೆಂದು ಮನಗಂಡರು. ಅಲ್ಪ ಕಾಲದ ದಾಟುವುದರೊಳಗೆ ಯಹೂದಿಯರು ಮತ್ತೊಂದು ಗೋತ್ರವಾದ ಬನು ನಜೀರ್ ಕಡೆಗೆ ತಲೆ ಎತ್ತಿತು. ಮೊದಲನೆಯದಾಗಿ ಅವರು ಒಬ್ಬ ಮುಖಂಡರಾದ ಕಅಬ್ ಬಿನ್ ಅಶ್ರಫ್ ಒಪ್ಪಂದವನ್ನು ಮುರಿದು ಖುರೈಶಿಯರು ಮತ್ತು ಇತರ ಗೋತ್ರಗಳ ಜೊತೆಗೆ ಸೇರಿಕೊಂಡು ಮುಸ್ಲಿಮರ ವಿರುದ್ಧ ಷಡ್ಯಂತ್ರ ಮಾಡಲು ಆರಂಭಿಸಿದರು ಮತ್ತು ಕೊನೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ತಂತ್ರ ಹೂಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದ ಪ್ರಕಾರ ಆ ವ್ಯಕ್ತಿ ತನ್ನ ದುರ್ಗತಿಗೆ ತಲುಪಿದಾಗ ಆತನ ಗೋತ್ರದವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಯೋಚನೆ ಹಾಕಿದರು. ಅವರ ಭಯಾನಕ ಉದ್ದೇಶಗಳನ್ನು ತಿಳಿದಾಗ, ಅವರಿಗೆ ಮುನ್ನೆಚ್ಚರಿಕೆ ನೀಡುವ ಮತ್ತು ಶಿಕ್ಷೆ ನೀಡುವ ವಿಧಾನವನ್ನು ಅವಲಂಬಿಸಿದಾಗ ಅವರು ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಲು ತಯಾರಾದರು. ಈ ಯುದ್ಧದಲ್ಲಿ ಬನು ಖುರೈಜಾ ಅವರಿಗೆ ನೆರವಾಯಿತು. ಬನು ನಜೀರ್ ಗೋತ್ರ ಪರಾಜಿತಗೊಂಡಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬನು ಖುರೈಜಾದ ಗೋತ್ರವನ್ನು ಪೂರ್ಣವಾಗಿ ಕ್ಷಮಿಸಿದರು ಮತ್ತು ಬನು ನಜೀರಿಗೆ ಮದೀನದಿಂದ ಶಾಂತಿ ಮತ್ತು ನೆಮ್ಮದಿಯಿಂದ ಹೊರಗೆ ಹೋಗಲು ಅನುಮತಿ ಕೊಟ್ಟರು. ಈ ಔದಾರ್ಯಕ್ಕೆ ಪ್ರತಿಯಾಗಿ ಬನು ನಜೀರ್ ಮಾಡಿದ್ದೇನು? ಮದೀನದಿಂದ ಹೊರಗೆ ಹೋಗಿ ಅರಬಿಯಾದ ವಿವಿಧ ಗೋತ್ರಗಳ ಜೊತೆಗೆ ಸೇರಿಕೊಂಡು ಒಂದು ದೊಡ್ಡ ಸೇನೆಯೊಂದಿಗೆ ಮದೀನದ ಮೇಲೆ ಆಕ್ರಮಣ ಮಾಡಲು ಬಂದರು ಮತ್ತು ಇಸ್ಲಾಂ ಧರ್ಮವನ್ನು ಸರ್ವನಾಶ ಮಾಡುವ ತನಕ ಮರಳಿ ಬರಲಾರೆವು ಎಂದು ಎಲ್ಲರಿಂದಲೂ ಪ್ರತಿಜ್ಞೆ ಪಡೆದರು. ಯುದ್ಧದ ಯಾವುದೇ ಸಾಧನ ಸಾಮಗ್ರಿಗಳು ಇಲ್ಲದೆ ಮತ್ತು ಅತ್ಯಂತ ಬಲಹೀನ ಸ್ಥಿತಿಯಲ್ಲಿದ್ದ ಮುಸ್ಲಿಮರನ್ನು ಸತ್ಯ ನಿಷೇಧಿಗಳ 10-15 ಸಾವಿರ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಸೈನಿಕರು ಸುತ್ತುವರಿದು ನಿಂತಾಗ ಮತ್ತು ಮೃತ್ಯುವನ್ನು ಮುಸ್ಲಿಮರು ಕಣ್ಣಾರೆ ಕಾಣುತ್ತಿದ್ದ ಇಂತಹ ಭಯಾನಕ ಸಮಯದಲ್ಲಿ ಯಹೂದಿಯರ 3ನೇ ಗೋತ್ರವಾದ ಬನು ಖುರೈಜ್ ಮೋಸ ಮಾಡಿತು. ಬನು ಖುರೈಜ್ ಗೋತ್ರದವರು ಮುಸ್ಲಿಂ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹಿಂದಿನಿಂದ ದಾಳಿ ನಡೆಸಲು ಆರಂಭಿಸಿದರು. ಬನು ಖುರೈಜಾ ಈ ಕೃತ್ಯದ ಪ್ರತಿಜ್ಞೆಯ ಉಲ್ಲಂಘನೆ ಮಾತ್ರವಾಗಿರಲಿಲ್ಲ, ಬದಲಾಗಿ ಒಂದು ಅಪಾಯಕಾರಿ ವಿದ್ರೋಹವಾಗಿತ್ತು. ಇಂತಹ ಸ್ಥಿತಿಯಲ್ಲಿ ಅವರ ಪ್ರತಿಜ್ಞೆಯ ಉಲ್ಲಂಘನೆ, ಮೋಸಗಾರಿಕೆ, ವಿದ್ರೋಹ ಮತ್ತು ಜನರನ್ನು ಕೊಲ್ಲಲು ತೆಗೆದುಕೊಂಡ ಕ್ರಮಗಳ ಅಪರಾಧಕ್ಕೆ ಅವರಿಗೆ ನೀಡಲಾದ ಈ ಶಿಕ್ಷೆಯಲ್ಲದೆ ಬೇರೆ ಯಾವ ಮಾರ್ಗವಿತ್ತು? 3 ವಿಧದ ಶಿಕ್ಷೆಗಳನ್ನು ಮಾತ್ರವೇ ಅವರಿಗೆ ನೀಡಲು ಸಾಧ್ಯವಿತ್ತು ಎಂಬುದು ಸ್ಪಷ್ಟ. ಒಂದು, ಮದೀನದಲ್ಲಿಯೇ ಬಂಧಿಸಿಡುವುದು. 2ನೇದು ಗಡೀಪಾರು ಮಾಡುವುದು. 3ನೇದಾಗಿ ಯುದ್ಧ ಮಾಡುವುದನ್ನು ವಧಿಸುವುದು ಮತ್ತು ಉಳಿದಿರುವವರನ್ನು ಬಂಧಿಸುವುದು.
ಮೊದಲ ರೀತಿಯ ಶಿಕ್ಷೆಯನ್ನು ಒಂದು ಶತ್ರು ಸಮುದಾಯವನ್ನು ತಮ್ಮ ಪಟ್ಟಣದಲ್ಲಿ ಬಂಧಿಸಿಡುವುದು ಆ ಕಾಲದ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿಯೂ ಅಸಾಧ್ಯವಾಗಿತ್ತು. ಏಕೆಂದರೆ ಇದರಿಂದ ಪಿತೂರಿ, ಗಲಭೆ ಮತ್ತು ರಹಸ್ಯ ಕುತಂತ್ರಗಳನ್ನು ಮಾಡುತ್ತಿದ್ದವರಿಗೆ ಮೊದಲು ಇದ್ದ ಅದೇ ಸ್ವಾತಂತ್ರ್ಯ ಲಭಿಸಿದಂತಾಗುವುದು. ಮಾತ್ರವಲ್ಲ, ಅವರ ಖರ್ಚಿನ ಹೊಣೆಗಾರಿಕೆಯನ್ನು ಮುಸ್ಲಿಮರ ಮೇಲೆ ಬರುತ್ತಿತ್ತು. ಖರ್ಚಿನ ಹೊರೆಯನ್ನು ಎತ್ತಲು ಮುಸ್ಲಿಮರಿಗೆ ಖಂಡಿತವಾಗಿಯೂ ಶಕ್ತಿ ಇರಲಿಲ್ಲ. ಎರಡನೇ ಶಿಕ್ಷೆಯಾದ ಗಡೀಪಾರು ಮಾಡುವುದು ಎಂದರೆ ಯಹೂದಿಯರನ್ನು ಮದೀನದಿಂದ ಹೊರಗೆ ಹೋಗಲು ಅನುಮತಿ ಕೊಡುವುದು ಎಂಬುದು ಇಸ್ಲಾಮಿನ ವಿರುದ್ಧ ಹೋರಾಡಿದವರ ಸಂಖ್ಯೆಯನ್ನು ವರ್ಧಿಸುವುದಕ್ಕೆ ಸಮವಾಗಿದ್ದು ಮಾತ್ರವಲ್ಲದೆ ಇದರಿಂದ ಅತ್ಯಂತ ಅಪಾಯಕರವಾದ ಪ್ರಚೋದನೆಗಳು, ಹಗೆತನಗಳು, ಪ್ರಚಾರಗಳು ಮತ್ತು ರಹಸ್ಯ ಹಾಗೂ ಕುತಂತ್ರ ಕೆಲಸಗಳು ಕಾರಣಗಳಿಂದ ಇಸ್ಲಾಮಿನ ವಿರುದ್ಧ ಪ್ರತಿಯೊಂದು ಯೋಜನೆಗಳಿಗೂ ನಾಯಕನಾಗಲು ಉತ್ಸುಕರಾಗಿದ್ದ ಜನರು ಇಸ್ಲಾಮಿನ ವಿರೋಧಿಗಳ ಪಂಕ್ತಿಯಲ್ಲಿ ಬಂದು ಸೇರಿದಂತೆ ಆಗುತ್ತಿತ್ತು. ಆ ಕಾಲದ ಸ್ಥಿತಿಗತಿಗಳ ದೃಷ್ಟಿಯಲ್ಲಿ ಮುಸ್ಲಿಮರು ಹೀಗೆ ಮಾಡಿದರೆ ಆತ್ಮಹತ್ಯೆಗೆ ಸಮವಾಗುತ್ತಿತ್ತು. ಶತ್ರುಗಳು ಜೀವಂತವಾಗಿರಿಸಲು ಸ್ವತಃ ಆತ್ಮಹತ್ಯೆ ಮಾಡಲು ಸಿದ್ಧರಾಗಿರುವ ಯಾವುದಾದರೂ ಸಮುದಾಯ ಭೂಲೋಕದಲ್ಲಿದೆಯೇ? ಇಲ್ಲವೆಂದು ಖಂಡಿತವಾಗಿಯೂ. ಈ ಕಾರಣದಿಂದ ಮುಸ್ಲಿಮರನ್ನು ಆಕ್ಷೇಪಾರ್ಹ ಮಾಡಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಈ ಎರಡು ಶಿಕ್ಷೆಯನ್ನು ಕೊಡುವುದು ಅಸಾಧ್ಯವಾಗಿತ್ತು. ಅವುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡುವುದಾದರೂ ಖಂಡಿತವಾಗಿಯೂ ತಮ್ಮನ್ನು ತಾವೇ ನಾಶಕ್ಕೆ ಈಡು ಮಾಡಿದಂತಾಗುತ್ತಿತ್ತು. ಈ ಎರಡು ಶಿಕ್ಷೆಗಳನ್ನು ಬಿಟ್ಟು ಕೈಗೊಳ್ಳಲಾದ ಮೂರನೇ ಮಾರ್ಗವೇ ಉಳಿದಿತು. ಅದೇ ಕಾರಣದಿಂದ ಸಹದ್ ಈ ತೀರ್ಪನ್ನು ಸ್ಥಿತಿಗಳಿಗೆ ನಿರ್ಬಂಧಾವಸ್ಥೆಯಲ್ಲಿ ಮಾಡಲಾಗಿತ್ತು ಮತ್ತು ಇದಲ್ಲದೆ ಬೇರೆ ಮಾರ್ಗವಿರಲಿಲ್ಲವೆಂದು ಇಸ್ಲಾಮಿನ ಶತ್ರುವಾದ ಚರಿತ್ರೆಕಾರ ಮಾಗೋಲಿಸ್ ಕೂಡ ಸಮ್ಮತಿಸಲು ನಿರ್ಬಂಧಿತನಾಗಿದ್ದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಯಹೂದಿಯರ ನಡುವೆ ಇದ್ದ ಒಪ್ಪಂದದ ನಿಬಂಧನೆ ಇದೂ ಕೂಡ ಆಗಿತ್ತು. ಎಂದರೆ ಯಹೂದಿಯರಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಬಗೆಹರಿಸದೇ ಇದ್ದರೆ ಆ ತೀರ್ಪು ಸ್ವತಃ ಅವರದೇ ಶರೀಯತ್ತಿನ ಪ್ರಕಾರ ಮಾಡಲಾಗುವುದು ಎಂದಾಗಿತ್ತು. ತೌರಾತನ್ನು ನೋಡುವುದಾದರೆ ಗೊತ್ತಾಗುವುದೇನೆಂದರೆ ಸಅದ್ ಬಿನ್ ಮಅದ್ ಬನು ಖುರೈದಾದ ಮೇಲೆ ಜಾರಿಗೊಳಿಸಿದ ಅದೇ ಶಿಕ್ಷೆಯನ್ನು ಬನು ಖುರೈದ ಅವರು ಮಾಡಿದಂಥ ಅಪರಾಧಗಳಿಗೆ ಶಿಕ್ಷೆಯಾಗಿ ಅದರಲ್ಲಿ ಬರೆಯಲಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಅದ್ ರಲಿಯಲ್ಲಾಹು ಅನ್ಹುವರ ತೀರ್ಪು ಕಠಿಣವಾಗಿತ್ತು ಎಂದು ಭಾವಿಸುವುದಾದರೂ ಅದು ಖಂಡಿತವಾಗಿಯೂ ನೀತಿ ನ್ಯಾಯಕ್ಕೆ ವಿರುದ್ಧವಾಗಿರಲಿಲ್ಲ. ಮಾತ್ರವಲ್ಲ, ಈ ತೀರ್ಪು ಪೂರ್ಣವಾಗಿಯೂ ಯಹೂದಿಯರ ಶರೀಯತ್ತಿಗೆ ಅನುಗುಣವಾಗಿತ್ತು. ಏನಿದ್ದರೂ ಈ ತೀರ್ಪು ಸಅದ್ ಬಿನ್ ಮಅದರದ್ದಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದು ಆಗಿರಲಿಲ್ಲ. ಈ ತೀರ್ಪನ್ನು ತಮ್ಮ ಆಡಳಿತ ಅಧಿಕಾರದಲ್ಲಿ ಜಾರಿಗೊಳಿಸಲು ಅಧಿಕಾರಿ ಎಂಬ ನೆಲೆಯಲ್ಲಿ ಮಾತ್ರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇವರೊಂದಿಗೆ ಸಂಬಂಧವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಎಂತಹ ರೀತಿಯಲ್ಲಿ ಜಾರಿಗೊಳಿಸಿದರು ಎಂದರೆ ಈಗಿನ ಅತ್ಯಂತ ಸಂಸ್ಕೃತ, ಅತ್ಯಂತ ಕೃಪಾಳು ಸರಕಾರ ಕೂಡ ಅದನ್ನು ಅತ್ಯುತ್ತಮ ಮಾದರಿ ಎಂದು ಭಾವಿಸಬಹುದಾಗಿದೆ. ಇಸ್ಲಾಮಿನ ವಿರುದ್ಧ ಆಕ್ಷೇಪವೆತ್ತುವ ಇಂದಿನ ಜನರಿಗೆ ಇರುವ ಉತ್ತರ ಇದಾಗಿದೆ. ಈ ಆಕ್ಷೇಪಗಳ ಕಾರಣದಿಂದ ನಮ್ಮ ಕೆಲವು ಜನರು ಕೂಡ ಪ್ರಭಾವಿತರಾಗುತ್ತಾರೆ. ಬನು ಖುರೈಜಾ ಘಟನೆಯನ್ನು ಮುಂದಿರಿಸಿ ಪ್ಯಾಲೆಸ್ತೇನಿಯರ ವಿರುದ್ಧ ಮಾಡಲಾದ ಕೃತ್ಯಗಳು ಕೂಡ ಅನುಮತನೀಯವೆಂದು ಹೇಳುತ್ತಾರೆ. ಆದರೆ ಇಂದಿನ ಸ್ಥಿತಿಗತಿಗಳಿಗೆ ಅಂದಿನ ಆ ಸ್ಥಿತಿಗಳೊಂದಿಗೆ ಯಾವುದೇ ಹೋಲಿಕೆ ಇಲ್ಲ. ಹೇಗಿದ್ದರೂ ಈ ಎಲ್ಲ ತಪ್ಪುಗಳು ಮುಸ್ಲಿಮರದ್ದೇ ಆಗಿದೆ. ಅವರು ತಮ್ಮ ಸ್ವಾರ್ಥ ಕೆಲಸಗಳಿಗಾಗಿ ಇಸ್ಲಾಮಿನ ಗೌರವವನ್ನು ಕೊನೆಗೊಳಿಸಿರುವರು. ಅಲ್ಲಾಹನು ಅವರಿಗೆ ಬುದ್ಧಿ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى
وينهى عن الفحشاء والمنكر والبغي يعظكم لعلكم تذكرون واذكروا الله يذكركم وادعوه يستجب لكم ولذكر الله أكبر